ಇಡೀ ಕರ್ನಾಟಕದಂತ ಡೆವಿಲ್ ಸೆಲೆಬ್ರೇಷನ್ ಜೋರಾಗೆ ನಡೀತಾ ಇದೆ. ಪ್ರತಿ ಒಂದೊಂದು ಥಿಯೇಟರ್ ಕೂಡ ದೇವಸ್ಥಾನ ಆಗಿ ಬದಲಾಗಿದೆ. ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದ್ರೆ ಪ್ರತಿ ಒಂದೊಂದು ಶೋ ಕೂಡ ಹೌಸ್ಫುಲ್, ಟಿಕೆಟ್ಗಳೇ ಸಿಗ್ತಾ ಇಲ್ಲ. ಸಿನಿಮಾಕ್ಕೆ ಮಿಕ್ಸ್ ರಿವ್ಯೂಗಳು ಬಂದ್ರು ಸಹಿತ ಅದು ಬಾಕ್ಸ್ ಆಫೀಸ್ ನಲ್ಲಿ ಧೂಳಿಪಟ ಹಾರ್ತಾ ಇದೆ. ದರ್ಶನ್ ಅವ್ರನ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಸುಮ್ಮನೆ ಕರೆಯೋದಿಲ್ಲ, ಅದಕ್ಕೆ ಈ ರೆಕಾರ್ಡ್ಸ್ ಗಳೇ ಸಾಕ್ಷಿ. ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ, ಯಾವ್ಯಾವ ಸಿನಿಮಾದ ರೆಕಾರ್ಡ್ಸ್ ನ ಬ್ರೇಕ್ ಮಾಡಿದೆ ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ. ಹೆಲೋ, ವೆಲ್ಕಮ್ ಟು ಜೆಮ್ಸಿ ಟಾಪಿಕ್ಸ್. ಇನ್ನೊಂದು ಹೇಳ್ತೀನಿ ಕೇಳಿ, ಡೆವಿಲ್ ಸಿನಿಮಾ ಇದು ಪ್ಯಾನ್ ಇಂಡಿಯಾ ಸಿನಿಮಾನೂ ಅಲ್ಲ, ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಕೂಡ ಅಲ್ಲ. ಇದು ಒಂದು ಪ್ಯೂರ್ ಕನ್ನಡ ಸಿನಿಮಾ, ಜಸ್ಟ್ ಒನ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆದಂತ ಸಿನಿಮಾ. ದರ್ಶನ್ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಜಸ್ಟ್ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತವೆ. ಇನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದ್ರೆ ಇನ್ನೂ ಎಷ್ಟು ಕಲೆಕ್ಷನ್ ಆಗ್ಬೋದಿತ್ತು ಅಲ್ವಾ. ಜಸ್ಟ್ ಒಂದೇ ಕನ್ನಡ ಲ್ಯಾಂಗ್ವೇಜ್ ಇಂದ ದರ್ಶನ್ ಅವರ ಸಿನಿಮಾಗಳ ರೆಕಾರ್ಡ್ಸ್ ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ, ಇನ್ನ ಪ್ಯಾನ್ ಇಂಡಿಯಾ ಹಾಗೆ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಬಂದ್ರೆ ಯಾವ ಲೆವೆಲ್ಗೆ ಆ ರೆಕಾರ್ಡ್ಸ್ ಇರ್ಬೋದು ಅಂತ ನಾವು ಅಂದಾಜು ಮಾಡ್ಕೋಬಹುದು. ಜಸ್ಟ್ ಕನ್ನಡ ಅಂದ್ರೆ ಕರ್ನಾಟಕದಿಂದ ಕಲೆಕ್ಷನ್ ಮಾಡಿದ ಪಟ್ಟಿಯಲ್ಲಿ ಹಿಂದೆ ಮುಂದೆ ಯಾವ ಸಿನಿಮಾ ಅಂತ ನೋಡಿದ್ರೆ ಅದು ದರ್ಶನ್ ಅವರ ಸಿನಿಮಾನೇ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಬೇರೆ ಮಲ್ಟಿ ಲ್ಯಾಂಗ್ವೇಜ್ ಅಂಡ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಸೈಡಿಗೆ ಇಟ್ಟು ನಾವು ಕರ್ನಾಟಕದಲ್ಲಿ ಜಸ್ಟ್ ಕನ್ನಡದಲ್ಲೇ ರಿಲೀಸ್ ಆಗೋಂಥ ಸಿನಿಮಾದ ರೆಕಾರ್ಡ್ಸ್ನ ನೋಡಿದ್ರೆ ಅದು ದರ್ಶನ್ ಅವರ ಸಿನಿಮಾಗಳೇ ಆಗಿರುತ್ತೆ. ಅದು ಕ್ರಾಂತಿ ಆಗಿರ್ಬೋದು, ಕಾಟೇರ ಆಗಿರ್ಬೋದು, ರಾಬರ್ಟ್ ಆಗಿರ್ಬೋದು, ಇವು ಜಸ್ಟ್ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿ ರೆಕಾರ್ಡ್ಸ್ ನ ಮಾಡಿದಂತ ಸಿನಿಮಾಗಳು. ಆ ಪಟ್ಟಿಯಲ್ಲಿ ಡೆವಿಲ್ ಸಿನಿಮಾ ಕೂಡ ಇವಾಗ ಸೇರಿದೆ. ಈಗ ಡೆವಿಲ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಸಿನಿಮಾದ ಬಜೆಟ್ ಎಷ್ಟು ಅನ್ನೋದು ನೋಡೋಣ. ಡೆವಿಲ್ ಸಿನಿಮಾದ ಬಜೆಟ್ ಅಪ್ರಾಕ್ಸಿಮೇಟ್ 20 ಕೋಟಿ. 20 ಕೋಟಿ ಇಸ್ ಎ ಗುಡ್ ಅಮೌಂಟ್ ಫಾರ್ ಎ ಸ್ಟಾರ್ ಲೈಕ್ ದರ್ಶನ್. ಯಾಕಂದ್ರೆ ಎಂತೆಂತ ಸಿನಿಮಾಗಳು ಎಷ್ಟೆಷ್ಟು ಕೋಟಿಯಲ್ಲಿ ಮಾಡ್ತಾರೆ, ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ 20 ಕೋಟಿಯಲ್ಲಿ ಮಾಡಿದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಬಟ್ ನಮಗೆ ಅಪ್ರಾಕ್ಸಿಮೇಟ್ ಅಮೌಂಟ್ 20 ಕ್ರೋರ್ಸ್ ಅಂತ ಗೊತ್ತು, ಹಿಂದೆ ಮುಂದೆ ಯಾವ ತರ ಎಷ್ಟು ಆಗಿದೆ ಅಂತ ಗೊತ್ತಿಲ್ಲ. ಡೆವಿಲ್ ಸಿನಿಮಾದ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಅದು 12 ಕೋಟಿ. ಹೌದು, 12 ಕೋಟಿ ಬಾಕ್ಸ್ ಆಫೀಸ್ ಅಲ್ಲಿ ಫಸ್ಟ್ ಡೇ ಕಲೆಕ್ಷನ್ ನ ಮಾಡಿದೆ ಡೆವಿಲ್ ಸಿನಿಮಾ. ಜಸ್ಟ್ ಒಂದೇ ಲ್ಯಾಂಗ್ವೇಜ್ ಇಂದ ಇಷ್ಟು ಕಲೆಕ್ಷನ್ ತಗೊಳ್ಳೋದು ಯಾವುದೇ ಸ್ಟಾರಿಗೆ ಯಾವುದೇ ಸಿನಿಮಾಕ್ಕೂ ತುಂಬಾನೇ ದೊಡ್ಡ ಕಷ್ಟ. ಯಾಕಪ್ಪ ಅಂದ್ರೆ ಇದು ಒಂದು ನಾನ್ ಪ್ಯಾನ್ ಇಂಡಿಯನ್ ಸಿನಿಮಾ, ಜಸ್ಟ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗಿರುವಂತ ಸಿನಿಮಾಕ್ಕೆ ಈ ತರ ಒಂದು ಓಪನಿಂಗ್ ಸಿಗೋದು ತುಂಬಾನೇ ದೊಡ್ಡ ಮಾತು. ದರ್ಶನ್ ಅವರ ಡೆವಿಲ್ ಸಿನಿಮಾ ಹಿಂದೆ ಬಂದಿರುವಂತ ಅವರದ್ದೇ ಆದ ಕಾಟೇರ ಸಿನಿಮಾದ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮುರಿದಿದೆ. ಕಾಟೇರ ಸಿನಿಮಾ 11 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು, ಆದರೆ ಡೆವಿಲ್ 12 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಹಿಂದೆ ಬಂದಿರುವಂತ ಕ್ರಾಂತಿ ಸಿನಿಮಾ 12 ಕೋಟಿ 75 ಲಕ್ಷನ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ಅದಕ್ಕಿಂತ ಹಿಂದೆ ಬಂದಿರುವಂತ ರಾಬರ್ಟ್ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಎಷ್ಟಪ್ಪ ಅಂದ್ರೆ 17.8 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ಈ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡ್ಬೇಕಂದ್ರೆ ದರ್ಶನ್ ಅವ್ರ ಸಿನಿಮಾನೇ ಬರ್ಬೇಕು ಅಂತ ನನಗನ್ಸುತ್ತೆ. ಮುಂದೆ ಕನ್ನಡ ಸಿನಿಮಾಗಳು ಎಷ್ಟೋ ಬರ್ತವೆ, ಆದ್ರೆ ಅವೆಲ್ಲ ದೊಡ್ಡ ಸಿನಿಮಾಗಳು ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಲ್ಟಿ ಲ್ಯಾಂಗ್ವೇಜ್ಗೆ ರಿಲೀಸ್ ಆಗ್ತವೆ. ಆದ್ರೆ ದರ್ಶನ್ ಅವರು ಜಸ್ಟ್ ನಾನು ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡುವಂತ ಪಣ ತೊಟ್ಟವರು ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತಾರೆ. ಬಟ್ ಅವರ ಫ್ಯಾನ್ಸ್ ಅವ್ರನ್ನ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ. ಆ ಸಿನಿಮಾ ಪ್ರತಿ ಸಿನಿಮಾ ಅವರು ಮಾಡುವಂತ ಪ್ರತಿ ಸಿನಿಮಾ ಕೂಡ ಗೆಲ್ಲಿಸ್ತಾರೆ, ಹಾಗೆ ಇವಾಗೂ ಗೆಲ್ಲಿಸ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತೆ ಪ್ರತಿದಿನದ ರಿಪೋರ್ಟ್ಸ್ನ ನಾನು ಕೊಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮಗೆ ಡೆವಿಲ್ ರಿಪೋರ್ಟ್ಸು ಮತ್ತು ಅಪ್ಡೇಟ್ಸು ಪ್ರತಿಯೊಂದು ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು.